ಇನ್ನು ಜಿಟಿ ಮಾಲ್ ಸಮೀಪದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಬೀದಿ ನಾಯಿಗಳ ಕಾಟ ವಿಪರೀತವಾಗಿಬಿಟ್ಟಿದೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ನಿವಾಸಿಗಳು ಭಯ ಪಡ್ತಾ ಇದ್ದಾರೆ. ಹಾಗಾಗಿ ಈ ಡೇಂಜರಸ್ ನಾಯಿಗಳ ಕಾಟ ಹೇಗೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಪೊಲೀಸ್ ಕುಟುಂಬಗಳಿಗೆ ಬೀದಿ ನಾಯಿಗಳ ಹಾವಳಿ, ಮನೆಯಿಂದ ಹೊರ ಬರೋದಕ್ಕೂ ನಿವಾಸಿಗಳಿಗೆ ಭಯ. ಮಕ್ಕಳ ಆಟ ಪಾಠಕ್ಕೂ ಬೀದಿ ನಾಯಿಗಳ ಕಾಟ. ಒಮ್ಮೆ ಈ ದೃಶ್ಯಗಳನ್ನ ನೋಡಿ, ಮನೆಯ ಮುಂದೆ ಕುಳಿತಿರುವ ಬೀದಿ ನಾಯಿಗಳು, ಗುರುಗುಟ್ಟಿಸಿ ಕೂತಿರುವ ಈ ನಾಯಿಗಳು ಯಾವಾಗ ಮಕ್ಕಳ ಮೇಲೆ, ವಯಸ್ಸಾದವರ ಮೇಲೆ ಅಟ್ಯಾಕ್ ಮಾಡುತ್ತೋ ಅನ್ನೋ ಆತಂಕದಲ್ಲಿರೋ ನಿವಾಸಿಗಳು. ಅಂದ್ಹಾಗೆ ಇದು ಜಿಟಿ ಮಾಲ್ ಸಮೀಪದ ಮಾಗಡಿ ಟೋಲ್ ಗೇಟ್ ರಸ್ತೆಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿನ ದೃಶ್ಯಗಳು. ಅದೇ ನಾಯಿಗಳದ್ದು ಒಂದು ಕಾಟ ಜಾಸ್ತಿ ಆಗಿದೆ. ಎರಡೆರಡು ಗುಂಪುಗಳು ಮತ್ತು ಮೆಟ್ಲ ಮೇಲೆಲ್ಲ ಕೂತಿರ್ತವೆ. ಅವ್ನ ದಾಟಿ ಉಕ್ಕೊಂಡು ಹೋಗೋದಂದರೆ ತುಂಬಾ ಕಷ್ಟ. ಅವು ಹೋಗಂಗಿಲ್ಲ, ಕಚ್ಚಕ್ಕೆ ಬರೋದು, ಆಮೇಲೆ ಅವ್ರದ್ದು ಕೂದಲುಗಳು, ಸ್ಮೆಲ್ಲು ಅಂದರೆ ಸ್ಮೆಲ್ಲು ಎಲ್ಲ ಕಷ್ಟ ಅಂದರೆ ಕಷ್ಟನೇ ನಾಯಿಗಳಂತೂ. ಆಮೇಲೆ ಯಾರು ಅಪರಿಚಿತರು ಬರೋಂಗಿಲ್ಲ, ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅವ್ರ ಕಡೆಯಿಂದ ನಾವು ಎಷ್ಟೊಂದು ಬೈಸ್ಕೊಂಡಿದ್ದೀವಿ, ನಾವೇ ಸಾಕಿದ್ದೀವೇನೋ ಅನ್ನೋ ಥರನೇ ಬೈಸ್ಕೊಂಡಿದ್ದೀವಿ. 30 ನಾಯಿಗಳಿದಾವೆ ಸರ್. ಈ 20 ಬ್ಲಾಕಲ್ಲಿ 6 ಇದ್ದಾವೆ. ಆ ಕಡೆ ಸಾಯಿಬಾ ದೇವಸ್ಥಾನದ ಹತ್ರ ಅಲ್ಲೊಂದು 10-15 ಇದ್ದಾವೆ. ಎರಡೂ ಕಡೆದು ಸೇರ್ಕೊಂಡು ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವು ಏನು ಬೇಡ ಸರ್, ಅಷ್ಟೊಂದು ವಿಪರೀತ ಕಾಟ ಆಗ್ತದೆ. 5-6 ಬೀದಿ ನಾಯಿಗಳು ಹೊರಗಡೆಯಿಂದ ಬಂದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಠಿಕಾಣಿ ಹೂಡಿವೆ. ಮಕ್ಕಳು, ವಯಸ್ಸಾದವರು ಮನೆಯಿಂದ ಹೊರ ಬರೋದಕ್ಕೆ ಭಯ ಪಡ್ತಿದ್ದು, ಮಕ್ಕಳನ್ನ ಆಟ ಆಡೋದಕ್ಕೂ ಹೊರಗಡೆಗೆ ಪೋಷಕರು ಬಿಡ್ತಿಲ್ಲ. ಮನೆಗಳ ಮುಂದೆಯೇ ಕುಳಿತಿರುವ ಡೆಡ್ಲಿ ನಾಯಿಗಳು ದಾಳಿ ಮಾಡೋಕೆ ಕಾಯುತ್ತಿರುತ್ತವೆ. ನಾಯಿ ನಿಂತು ನಮ್ಗೆ ಭಾಳ ಕಾಟ ಐತೆ. ನಮಗೂ ಮಕ್ಕಳು ಆಡಿಸ್ಬೇಕಂದ್ರೆ ಮೈಮ್ಯಾಗ ಬರ್ತಾವೆ ನಾಯಿ. ಮಕ್ಕಳಿಗೆ ಹೊರಗೆ ಬಿಡ್ಲಾಕ ನಮ್ಗೆ ತೊಂದರೆ ಐತೆ. ಮಕ್ಕಳು ಶಾಲೆಗೆ ಹೋಗಿ ಬಿಡ್ಲಾಕ ತೊಂದರೆ ಐತೆ. ಇವು ನಾಯಿ, ಬೀದಿ ನಾಯಿ ಎಲ್ಲ ನಮ್ಮ ಮನೆಯಲ್ಲೇ ರಾತ್ರಿ ಎಲ್ಲ ಇರ್ತಾರೆ, ಬೆಳಗ್ಗೆಲ್ಲ ಇರ್ತಾವೆ. ಈ ನಾಯಿ ಕಾಲಾಗ ನಮ್ಗೆ ಭಾಳ ತೊಂದರೆ ಆಗೈತೆ. ಎಷ್ಟು ಭಯ ಆಗ್ತದ ನಮ್ಗೆ. ಜೀವ ಕೈಯಲ್ಲಿ ಇಟ್ಕೊಂಡು ನಾವು ಕೆಲಸ ಬಿಟ್ಟು ಮಕ್ಕಳಿಗೆ ಕಾಯ್ಬೇಕಾಗ್ತದೆ ರೀ ಸರ. ಹಿಂಗಾಗಿ ನಮ್ಗೆ ಕಂಡಪಟ್ಟಿ ತೊಂದರೆ ಆಗ್ತದೆ ಸರ. ಹಿಂಗೆ ಕಷ್ಟ ಐತೆ. ಬಿಬಿಎಂಪಿಯಿಂದ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕೊಟ್ಟು ಮತ್ತೆ ಇಲ್ಲಿಯೇ ಬೀದಿ ನಾಯಿಗಳನ್ನ ಬಿಟ್ಟು ಹೋಗಲಾಗುತ್ತಂತೆ. ಒಂದಕ್ಕೊಂದು ಜಮೆಯಾಗಿ ಇಡೀ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಡೇಂಜರಸ್ ಆಗಿ ಓಡಾಡುತ್ತಿವೆ. ಶಾಲೆ, ಕಾಲೇಜು, ಪಾರ್ಕ್, ಲೈಬ್ರರಿ, ಶುದ್ಧ ಕುಡಿಯುವ ನೀರಿನ ಘಟಕ ಇದೇ ಕ್ವಾರ್ಟರ್ಸ್ನಲ್ಲಿದ್ದು ಎಲ್ಲಾ ಕಡೆಯೂ ನಾಯಿಗಳು ಓಡಾಡಿ ಅಟ್ಯಾಕ್ ಮಾಡ್ತಿವೆ. ಸಂಬಂಧಪಟ್ಟ ಪಾಲಿಕೆಯ ಅಧಿಕಾರಿಗಳು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.